ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಗಣೇಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡಿಗ ಇನ್ ಮಲೇಷ್ಯಾ. ನಾನಿವತ್ತು ನಿಮಗೆ ಒಂದು ಚೀನಾದ ಟೆಂಪಲ್ನ ತೋರಿಸ್ತೀನಿ. ಸೊ ಇದಿರೋದು ಮಲೇಷ್ಯಾದ ಕೆಂಟಿಂಗ್ ಐಲ್ಯಾಂಡ್ನಲ್ಲಿ. ಸೊ ಬನ್ನಿ ಆ ಟೆಂಪಲ್ಗೆ ಹೋಗೋಣ. ಆ ಪ್ಲೇಸ್ಗೆ ನಾವು ಕೇಬಲ್ ಕಾರ್ನಲ್ಲಿ ಹೋಗಬೇಕು. ಆಲ್ರೆಡಿ ನಾವು ಟಿಕೆಟ್ ತೊಗೊಂಡಾಯಿತು. ಟಿಕೆಟ್ ಬಂದು ಪರ್ ಹೆಡ್ 18 ರಿಂಗೇಟ್ ಆಗುತ್ತೆ, ಅಂದರೆ ಇಂಡಿಯನ್ ಕರೆನ್ಸಿಲಿ 350 ರೂಪಾಯಿ. ನೋಡಿ, ಅಲ್ಲಿ ಕಾಣ್ತಿರೋದೇ ಚೀನಿ ಟೆಂಪಲ್ನ ಟವರ್. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಇದು ಜಸ್ಟ್ 10 ಮಿನಿಟ್ಸ್ ಟ್ರಾವೆಲ್ ಆಗಿರುತ್ತೆ. ನಾವಿವಾಗ ಆಲ್ರೆಡಿ ಕೇಬಲ್ ಕಾರ್ ಇಳಿದು ಬಂದಾಯಿತು. ಸೊ ಇಲ್ಲಿಂದ ನಾವು ಟೆಂಪಲ್ ವ್ಯೂನ ನೋಡ್ಬೋದು. ಮತ್ತು ಈ ಟೆಂಪಲ್ನ ಹೆಸರು ಚೀನ್ಸ್ವಿ ಕೇವ್ಸ್ ಟೆಂಪಲ್. ಇದು ಸಮುದ್ರ ಮಟ್ಟದಿಂದ 4600 ಅಡಿ ಎತ್ತರದಲ್ಲಿರುವ ಒಂದು ಪರ್ವತದ ಕಲ್ಲಿನ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಚೈನೀಸ್ ಟೆಂಪಲ್ ಆಗಿರುತ್ತೆ. ನಾವು ಆ ಟೆಂಪಲ್ಗೆ ಎಸ್ಕಿಲೇಟರ್ ಮುಖಾಂತರ ಹೋಗಬೇಕಾಗಿತ್ತು. ಬಟ್ ಎಸ್ಕಿಲೇಟರ್ ರಿಪೇರಿ ಇರೋದ್ರಿಂದ ನಾವು ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ಸೀದಾ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಮೇನ್ ಎಂಟ್ರೆನ್ಸ್ನ, ಅಂದರೆ ಕಾರಲ್ಲಿ ಬರೋರಿಗೆ ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಸೊ ನಾವೇನಾದ್ರು ಎಸ್ಕಿಲೇಟರ್ ಯೂಸ್ ಮಾಡಿದರೆ ಈ ಎಂಟ್ರೆನ್ಸ್ ನಮಗೆ ನೋಡೋಕ್ಕಾಗ್ತಿರಲಿಲ್ಲ. ಸೊ ಕಾರಲ್ಲಿ ಬರೋರಿಗೆ ಈ ಎಂಟ್ರೆನ್ಸ್ ಆಗಿರುತ್ತೆ. ಇದೇ ನೋಡಿ ಈ ಟೆಂಪಲ್ನ ಮೇನ್ ಎಂಟ್ರೆನ್ಸ್. ಸೊ ಇದು ಎಂಟ್ರೆನ್ಸ್ ಆಗಿದ್ದರೆ ಮೇಲ್ಗಡೆ ಮೇನ್ ಟೆಂಪಲ್ನ ವ್ಯೂಗೆ ಹೋಗೋಣ. ಅಲ್ಲಿ ನಿಂತ್ಕೊಂಡು ಆಯ್ ಮಾಡ್ತಾರನೇ ನನ್ನ ಫ್ರೆಂಡ್ ಮಣಿಕಂಡನ್. ಇವನು ಮೂಲತಃ ತಮಿಳುನಾಡನು. ಇವರೇ ನೋಡಿ ಈ ಗೆಂಟಿಂಗ್ ಐಲ್ಯಾಂಡ್ನ ಫೌಂಡರ್. ಹೆಸರು ತಾನ್ ಶ್ರೀ ಲೀ ಗೌತಾಂಗ್. ಸೊ ಬನ್ನಿ ನಾವು ಹಾಗೆ ಈ ಟೆಂಪಲ್ ಸುತ್ತ ಹೇಗಿದೆ ಅಂತ ವ್ಯೂ ನೋಡ್ಕೊಂಡು ಬರೋಣ.
ಮತ್ತು ಈ ಟೆಂಪಲ್ನ 1994ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಈ ಟೆಂಪಲ್ಗೆ ಜಾಸ್ತಿ ಮಲೇಷ್ಯಾದವರು, ಸಿಂಗಾಪುರ್ ಮತ್ತು ತಾಯ್ವಾನ್, ಇಂಡೋನೇಷಿಯಾ, ಥಾಯ್ಲ್ಯಾಂಡ್ ಮತ್ತು ಚೀನಾದವರು ಮತ್ತು ನಮ್ಮಂಥ ವಿಸಿಟರ್ಸ್ ಕೂಡ ಜಾಸ್ತಿ ಬಂದು ಹೋಗ್ತಾರೆ. ಇದು 15 ಮೀಟರ್ ಎತ್ತರವಿರುವ ಬುದ್ಧನ ಪ್ರತಿಮೆ. ಇದು ಶಾಂತ ಸ್ವಭಾವದ 15 ಮೀಟರ್ ಎತ್ತರವಿರುವ ಬುದ್ಧನ ಪ್ರತಿಮೆನ ನಾವು ಇವಾಗ ನೋಡ್ಬೋದು. ಮತ್ತು ಈ ಟೆಂಪಲ್ಗೆ ಬೆಸ್ಟ್ ವಿಸಿಟಿಂಗ್ ಟೈಮ್ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ. ಯಾಕೆಂದರೆ ಈ ನೇಚರ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇವರೆಲ್ಲ ಬುದ್ಧನ 18 ಶಿಷ್ಯಂದರಾಗಿರ್ತಾರೆ. ಸೊ ಇವ್ರನ್ನು ಕೂಡ ಒಂದು ಪ್ರತಿಮೆ ಮಾಡಿ ನಿಲ್ಲಿಸಿರ್ತಾರೆ. ಮತ್ತು ಇಲ್ಲಿ ನರಕಕ್ಕೆ ಹೋದರೆ ಯಾವ ರೀತಿ ಶಿಕ್ಷೆ ಕೊಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ನೋಡಿ.
ಫ್ರೆಂಡ್ಸ್, ನಾನು ಈ ಟೆಂಪಲ್ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಈ ಟೆಂಪಲ್ನಲ್ಲಿ ಒಂದು ವಿಶಿಂಗ್ ಬೆಲ್ ಇದೆ, ನೋಡ್ಕೊಂಡು ಬರೋಣ. ಇದೇ ನೋಡಿ ಆ ವಿಶಿಂಗ್ ಬೆಲ್. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಬೆಲ್ ಮಾಡಿದರೆ, ಅಂದರೆ ಗಂಟೆ ಹೊಡೆದ್ರೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಬನ್ನಿ, ನಾವು ಕೂಡ ಬೆಲ್ ಮಾಡೋಣ. ಸೊ ನಾನು ಇವಾಗ ಬೆಲ್ ಮಾಡಾಯಿತು. ಬೇಜಾರಾಗಬೇಡಿ ನೀವು ಬೆಲ್ ಮಾಡಿಲ್ಲ ಅಂತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹೊಡೀರಿ. ಸೊ ನೀವು ನೇರವಾಗಿ ಈ ಟೆಂಪಲ್ಲಿಗೆ ಬಂದು ಬೆಲ್ ಮಾಡ್ದಂಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನನ್ನು ಒತ್ತಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಟೇಕ್ ಕೇರ್.